ವಾವ್, ಚೆನ್ನಾಗೈತಲ್ಲ ಇಲ್ಲಿ ರೋಡ್. ಚೆನ್ನಾಗೈತೆ ಚೆನ್ನ. ಒನ್ ವೇ ಅನ್ನೋದೊಂದು ಬಿಟ್ರೆ ರೋಡ್ ಚೆನ್ನಾಗೈತೆ. ಓ, ನೀರು ಹರಿತಾ ಐತೆ ನೋಡ್ರಿ ಸರಿ. ಹಾಂ, ಈ ಕಡೆ ನೋಡ್ತೀನ. ಇಲ್ಲೆಲ್ಲ ಡೀಪ್ ಐತೆ ಫಾರೆಸ್ಟ್. ಇಲ್ಲೆಲ್ಲ ಹೆವಿ ಐತೆ ನೋಡ್ತೀನ. ಇದು ಮಳೆಗಾಲದಾಗ ಎಷ್ಟು ಚಂದ ಕಾಣುತ್ತೆ ಗೊತ್ತಾ? ಹಾಂ, ಅಂತೂ ಎಕ್ಸ್ಟ್ರಾ ಆರ್ಡಿನರಿ. ಬಳ್ಳಿ? ಹಾಂ, ಯಾವ ಬಳ್ಳಿ ಚಿನ್ನದ ಗೊತ್ತಾಗ್ತಾ? ಹಾಂ, ಒಂಥರ ವಾಸನೆ. ಕಾಡು ಮಳೆಯಲು ಮಳೆಯ ಬಿಸಿಲಲು. ಹಾಂ ಹಾಂ ಹಾಂ. ನಮ್ಮ ಕಡೆ ಎಲ್ಲಿ ಬೆಳಿತಾರಲ್ಲ ಅದನ್ನು ಇಲ್ಲಿ ಬೆಳಿತಾರ. ಎಲ್ಲೆಲ್ಲೋ ಒಂದೊಂದು ಮನೆ. ಈ ರೋಡ್ ಚೆನ್ನಾಗೈತೆ, ಸಿಂಗಲ್ ರೋಡ್ ಅನ್ನೋದು. ಮತ್ತು ಹೆವಿ ಕರ್ವಿಂಗ್ ಐತೆ ರೋಡ್. ಈಗ ಹೆವಿ ಕರ್ವ್ ಭಾಳ ಐತಲ್ಲ. ಒಳ್ಳಾಡಿಕೆ ಅಂತ ಹೋಗೋದು. ಸೂರ್ಯನ ಕಿರಣ ಹೆಂಗೆ ಬಿದ್ದು ನೋಡಲ್ಲಿ. ಡೀಪ್ ಐತಮ್ಮ ಅಲ್ಲಿ. ಓ, ಇದೆಲ್ಲ ಫಾರೆಸ್ಟ್ ಐತೆ ಚೆನ್ನಾಗಿದೆ. ಓ, ಇದೆಲ್ಲ ಫುಲ್ ಡೀಪ್ ಐತೆ ಗಡ್ಡ ಇಲ್ಲಿ. ಹಾಂ, ಈ ಕೆಳಗಡೆ ಎಲ್ಲ ಒಂಥರ ಫುಲ್ ಇದೈತಿ. ರೋಡ್ ಫುಲ್ ಕರ್ವ್ ಐತಮ್ಮ. ಶೂಟಿಂಗ್ ಆಗಿರ್ತಾವೆ, ನಮಗೆ ಗೊತ್ತಿರಲ್ಲ ಅಷ್ಟೇ ಇಲ್ಲೆಲ್ಲ. ಅಯ್ಯೋ, ಮೋಸ್ಟ್ ಆಫ್ ಫಿಲಮ್ ಇಲ್ಲೇ ಆಗೋದು ನಮಗೆಲ್ಲ ಶೂಟಿಂಗ್ಸ್. ಎಂಥ ಒಳ್ಳೆ ನೇಚರ್ ಇರ್ಬೇಕಾದ್ರೆ. ಇವು ನೋಡಿ, ಇಲ್ಲಿ ದಾರಿ ಮೇಲೆ ಇವು ಸೂರ್ಯನ ಕಿರಣ ಬಿದ್ದಿರ್ತಾವಲ್ಲ, ಭಾರಿ ಚಂದ ಕಾಣುತ್ತಾವಲ್ಲ ಗಿಡ. ಮನೆ ನೋಡಿ ಹೆಂಗೆ ಕಟ್ಟಾರ. ಗುಡ್ಡನ ಕೊರ್ಕೊಂಡು ಮನೆ ಕಟ್ಟಾರ ನೋಡಿ. ಇದೆಲ್ಲ ಫುಲ್ ಗುಡ್ಡನೇ ಚೆನ್ನ. ಈ ಕಡೆ ಎಲ್ಲ ಗುಡ್ಡದ ಮೇಲೆನ ಊರು, ಗುಡ್ಡದ ಮೇಲೆನ ಮನೆ. ನಾಯಿ ಇಂಟರ್ನ್ಯಾಷನಲ್ ಡಾಗ್ ನೋಡಿ. ಇದು ಎಲ್ಲ ಕಡೆನೂ ಇರ್ತೈತಿ. ಇದು ಅದ ನೋಡು, ಜನ ಅದಾರಮ್ಮ, ಜನ ಇರ್ತಾರೆ. ನಮಗೆ ಹೊಸಬ್ರಿಗೆ, ನಾವು ಫಸ್ಟ್ ಟೈಮ್ ಬಂದಿರ್ತಾವಲ್ಲ, ನಮಗೆ ಇದು ಒಂಥರ ಹಬ್ಬ. ಏನು ಇದು ಫಾರೆಸ್ಟ್ ಅನ್ನೋದು ಇಷ್ಟನ ಅನ್ಬಿಡುತ್ತೆ ಅಲ್ಲಿಗೆ. ಮೊದಲೆಲ್ಲ ಮಲ್ಪೆ ಬೀಚು ಅಂತಿದ್ವಿ. ಮಲ್ಪೆ ಬೀಚು ಅಯ್ಯೋ ಸಾಕಾಗೋತು. ಅಂಗಡಿ ಹಾಂ, 15 ದಿನನ ಆತನಲ್ಲ. ಓ, ಇದು ಒಂದು ಹೇರ್ ಪಿನ್ ಬೆಂಡ್ ಐತೆ ನೋಡಿ ಗಿಡ್ಡ. ಇಲ್ಲಿ ಹೇರ್ ಪಿನ್ ಬೆಂಡ್. ವಾವ್, ಸೋ ನೈಸ್. ಒಳಗೆ ಬಂದಂಗೆಲ್ಲ ಇದು ಅನಿಸುತ್ತೆ ಅಲ್ಲ, ಕೋಲ್ಡ್ ಅನ್ನಿಸ್ತೈತಿ ಅಲ್ಲ ಗಿಡ. ಓ, ಇಲ್ಲೂ ಒಂದು ಹೇರ್ ಪಿನ್ ಬೆಂಡು. ಅಬ್ಬಾ, ಅಲ್ಲಿ ನೋಡಿ ಫಾರೆಸ್ಟ್. ಇದು ಒಳಗೆ ಮತ್ತಿನ್ನ ಡೀಪ್ ಹೋಗ್ತಾ ಇದ್ಬಿಡು. ಇದೇನಮ್ಮ ಸಣ್ಣ ಜರಿ ಐತಲ್ಲಿ. ಇಲ್ಲಿ ಜರಿ ಇವಕ್ಕೆ ಜರಿ ಅನ್ನೋದು. ಮತ್ತೆ ಈಟ ಆ ಜರಿ ಅಲ್ಲ, ಈ ಜರಿ
ನೀರಿನ ತೊರೆ ಬೇರೆ, ಜರಿ ಬೇರೆ. ಅವನು ಹೇಳಿದ ನೋಡು, ಇದೇ ರೂಟೇ ಬೆಸ್ಟ್ ರೂಟ್ ಅಂತ ಹೇಳಿದ ನೋಡಿ ಇವನಲ್ಲ. ಹಾಂ, ಇದೇ ಬೆಸ್ಟ್ ರೂಟ್ ಅಂತ ನೋಡ. ಅದು ನನಗೆ 40 ಕಿಲೋಮೀಟ್ರ್ ಜಾಸ್ತಿ ಆಗೋದಂದು. ಅಬ್ಬೋ ಇದು ಅಂತಿನ ಮಳೆಗಾಲದ ಸಕ್ಕತ್ತಾಗಿ ಕಾಣುತ್ತೆ ಬಿಡು. ನೋ ಪಾರ್ಕಿಂಗ್ ಇಯರ್, ಪಾರ್ಕ್ ಮಾಡಲ್ಲ, ನೀರು ಬೇರೆ ಇಲ್ಲಲ್ಲ ಪಾರ್ಕ್ ಮಾಡೋಕ್ಕೆ. ಹಾಂ, ಇವೆಲ್ಲ ಮಳೆಗಾಲದಾಗ ಓಡಾಡೋಂಥ ರೋಡು ಅಲ್ಲ ಇವು. ಮಳೆಗಾಲದಾಗೆಲ್ಲ ಫುಲ್ಲು ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಿರ್ತಾರಲ್ಲ. 5 ಕಿಲೋಮೀಟ್ರ್ ಅಷ್ಟೇ ಡಿಫ್ರೆನ್ಸ್ ರೀ ಅಂತದ್ದು. ಹಂಗಾಚ್ ಬಂದಿದ್ದರೆ ನಾವು ಹೆವಿ ಇದಾಗೋದು. ನನಗೆ ಭಾಗಮಂಡಲ 16 ಕಿಲೋಮೀಟ್ರ್, ಇನ್ನೇನು ಭಾಳ ದೂರ ಇಲ್ಲ ಬಿಡು, ಬಂದಬಿಟ್ಟು. ಚಾ ಅಲ್ಲೆಲ್ಲ ಚಾಗೆ ಕುಡ್ಕೊಂತ ಕುಂದಿದ್ರೆ ಆಗ್ತಿರ್ಲಿಲ್ಲ, ಈಗ ನಮ್ಗೆ ಲೇಟ್ ಆಗ್ತಿತ್ತು. ಹಾಂ, ಏನಪ್ಪ. ಸೊ ಅಂತೂ ಇಂತೂ ನಮ್ಮ ಬಹುದಿನದ ಕನಸು ಇಂದು ನೆರವೇರೋ ಟೈಮು. ಸೊ ಇವಾಗ ನಾವು ಭಾಗಮಂಡಲದಲ್ಲಿದ್ದೀವಿ. ಭಾಗಮಂಡಲ ಯಾವಾಗೋ ಬರಬೇಕು ಅಂದ್ಕೊಂಡಿದ್ದೆ ನಾನು ಇಲ್ಲಿಗೆ. ಆ್ಯಕ್ಚುಲಿ ನಾವೆಲ್ಲ ಮೊದಲೆಲ್ಲ ಇಲ್ಲಿ ಒಂದು ಇಲ್ಲೇ ಇದೆಲ್ಲ ರೋಡ್ ಇವಾಗ ಮಾಡಿದ್ದಾರೆ ಇದನ್ನು. ಆ್ಯಕ್ಚುಲಿ ಈ ರೋಡ್ ಇರಲಿಲ್ಲ ಮೊದಲು. ಇದು ಫ್ಲೈಓವರ್ ಐತಲ್ಲ, ಇದು ಇರಲಿಲ್ಲ. ಕೆಳಗಾಚೆ ಹೋಗ್ಬೇಕು, ಅಲ್ಲೇ ಇಲ್ಲಿ ಕೆಳಗಡೆ ಗಾಡಿ ಸ್ಟಾಪ್ ಮಾಡಿ ಅಲ್ಲೇ ಇದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗೋದು. ಇಲ್ಲಿ ನದಿ ಐತಿ, ಇಲ್ಲಿ ಇದು ಏನೋ ಪಂಚ ನದಿಗಳ ಸಂಗಮ ಸ್ಥಾನ ಏನೋ ಅಂತಾರಪ್ಪ ಇಲ್ಲಿ. ಇದು ನದಿ, ಈ ನದಿಗೆ ಕೈ ಮುಗಿದು ಬರ್ಬೇಕು ಎಲ್ಲರೂ ಹೋಗಿ. ಅದೇ ಇಲ್ಲಿ ಫ್ಲೈಓವರ್ ಮಾಡಿರ ನೋಡೋಣ ಇರಪ್ಪ. ನಾನು ಟೈಮ್ ಆಗಿತ್ತಲ್ಲ ಅದಕ್ಕೆ ಸುಮ್ಮನೆ ಬಂದೆ. ನೋಡೋಣ ಇರು. ಇದು ಭಾಗಂಡೇಶ್ವರ ದೇವಸ್ಥಾನ, ಭಾಗಮಂಡಲ. ಮೊದಲು ಫ್ಲೈಓವರ್ ಇರಲಿಲ್ಲ ಇದೆ. ಹಾಂ, ಅಲ್ಲೆಲ್ಲ ಗಾಡಿ ಎಲ್ಲರೂ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಫ್ಲೈಓವರ್ ಮಾಡಿ ನೋಡಿದ್ದೀನಿ ಅವಾಗ. ಅದು ಎಲ್ಲಿ ಗಾಡಿ ಇಳಿಸ್ಬೇಕಂದ್ರೆ ಅಲ್ಲಿ ಹೋಗಿ ಬರ್ಬೇಕು ಕಡೆ. ಈಗ ನಾವು ಕೆಳಗೆ ಹೋಗ್ಬೇಕಂದ್ರೆ ಅಲ್ಲೇ ಇಳಿಸ್ಬೇಕಾಗಿತ್ತು ಗಾಡಿನ. ಈಗ ಅಲ್ಲಿ ಹೋಗ್ಬೇಕು. ಬಾ ಈಗ ಹೆಂಗೆ ತಲಕಾವೇರಿ ಹೋಗ್ಬಿಡೋಣಲ್ಲ, ತಲಕಾವೇರಿ ಹೋಗ್ಬಿಡೋಣ ನಾವು. ತಲಕಾವೇರಿಗೆ ಯಾವಾಗೋ ಒಂದ್ಸಲ ಹೋಗಿದ್ದೆ ನಾನು. ಹಿಂಗೆ 3 hours later. ಓಕೆ, ಅಲ್ಲಿ ತಲಕಾವೇರಿ ಎಂಟ್ರಿ ಆಗ್ಬೇಕಂದ್ರೆ 10 ರೂಪಾಯಿ ಎಂಟ್ರಿ ಫೀ ತೊಗೊತಾರೆ ಬೈಕಿಗೆ. ಇಲ್ಲಿಂದ ತಲಕಾವೇರಿ ಒಂದು 8 ಕಿಲೋಮೀಟ್ರ್ ಇದೆ ಭಾಗಮಂಡಲದಿಂದ. ಇವಾಗ ನಮ್ಮ ತಲಕಾವೇರಿದು ರೈಡ್ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ ಈ ವೈಯಾರಿ, ದೇವನದಿ ಈ ವೈಯಾರಿ. ಅಲ್ಲ ಇದು ದಿನ ಯಾವಾಗ ಬಂದಿದ್ದು ಗೊತ್ತಲ್ಲಿ. ಅಪ್ಪ ಎಷ್ಟು ದಿನದ ಕನಸು ಮರ ಇದೆ ನನಗೆ. ಸಣ್ಣರ ಯಾವ ಗೊತ್ತಾ, ನಮ್ಮ ಸ್ಕೂಲ್ ಟೈಮ್ ಒಳಗೆ ಬಂದಿದ್ದು ನೋಡಿ. ನಾನು ನಮ್ಮ ಶಾಲೆ ಒಳಗೆ ಬರ್ತೀವಲ್ಲ ಇದಕ್ಕೆ ಟೂರಿಗೆ, ಅವಾಗ ಅಲ್ಲಿಗೆ ಹೋಗ್ಬೇಕು ಅಂತ ಯಾವಾಗೂ ಅಂದ್ಕೊಂಡಿದ್ದೆ. ಅಂತೂ ಇಂತೂ ಆಸೆ ನೆರವೇರಲು ಬಂದಿದೆ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ತಲಕಾವೇರಿಗೆ ನಾವು ಬಂದೇ ಬಿಟ್ಟು. ನೋ ಎಂಟ್ರಿ ಫಾರ್ ಟೆಂಪೋ ಟ್ರಾವೆಲರ್ ಟು ಫನ್ ಬಸ್. ಓಕೆ, ಬಸ್ಸು ಬೈಕ್ ಹೋಗ್ಬೋದು. ತಾಯಿಯೂ ನಕ್ಕರೆ
ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ರಾಧೆಗೆ ಮಾಡುವೆ ಭಕ್ತಿಯ ವಂದನೆ ಈ ಕಾಯಿನು ನಕ್ಕರೆ ಸಂತೋಷದ